ದೇಸಿಯ ಆಟ ಖೋ-ಖೋ ವಿಶ್ವಕಪ್ ಟೂರ್ನಿಗೆ ದಿನಗಣನೆ ಶುರುವಾಗಿದೆ. ಜನವರಿಯಲ್ಲಿ ಪಂದ್ಯಾವಳಿ ಆರಂಭವಾಗಲಿದೆ. ಒಂದು ವಾರ ನಡೆಯಲಿರುವ ಮೊದಲ ಖೋ-ಖೋ ವಿಶ್ವಕಪ್ ಉತ್ಸವಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಇದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇಸಿಯ ಆಟಕ್ಕೆ ವಿಶ್ವ ಮಾನ್ಯತೆಯ ಟಚ್. ಮೊದಲ ವಿಶ್ವಕಪ್ಗೆ ನವದೆಹಲಿ ವೇದಿಕೆ. ಹೊಸ ವರ್ಷದ ಜನವರಿ 13ರಿಂದ ಖೋ-ಖೋ ವಿಶ್ವಕಪ್ ಟೂರ್ನಿ ಆರಂಭವಾಗುತ್ತೆ. ಈ ಪಂದ್ಯಾವಳಿಯಲ್ಲಿ 6 ಖಂಡಗಳ 24 ದೇಶಗಳ ಒಟ್ಟು 41 ತಂಡಗಳು ಪಂದ್ಯಾವಳಿಯಲ್ಲಿ ಸೆಣಸಲಿವೆ. ದೆಹಲಿಯ ಇಂದಿರಾ ಗಾಂಧಿ ಕ್ರೀಡಾಂಗಣದಲ್ಲಿ ವಿಶ್ವಕಪ್ ಪಂದ್ಯಾವಳಿ ನಡೆಯಲಿದ್ದು, ದೇಶದ ಪ್ರಮುಖ ಗಣ್ಯರಿಂದ ವಿಶ್ವಕಪ್ ಉದ್ಘಾಟನೆಯಾಗಲಿದೆ. ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಅಥವಾ ಸಮಾರೋಪದಲ್ಲಿ ಭಾಗವಹಿಸಲಿದ್ದಾರೆ. ಬಾಲಿವುಡ್ ನಟ ಬ್ರ್ಯಾಂಡ್ ಅಂಬಾಸಿಡರ್. ಮೊದಲ ಖೋ-ಖೋ ವಿಶ್ವಕಪ್ ಆಕರ್ಷಣೆ ಪ್ರೋತ್ಸಾಹಕ್ಕೆ ಬಾಲಿವುಡ್ ನಟರ ದಂಡೇ ನಿಂತಿದೆ. ಅಲ್ಲದೆ ಖೋ-ಖೋ ವಿಶ್ವಕಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ನೇಮಕವಾಗಿದ್ದಾರೆ. 13 to 19 जनवरी 2025 इंडिया में दिल्ली इंदिरा गांधी स्टेडियम में खेला जाएगा और हमारी मिट्टी का खेल अभी ग्लोबल हो चुका है, क्योंकि 54 countries across the globe are playing Kho-Kho today. And you'll be surprised to know that in South Africa 1200 schools have introduced Kho-Kho into the curriculum. मगर क्योंकि वर्ल्ड कप का एक फॉर्मेट होता है और हमको हर कॉन्टिनेंट से रिप्रेजेंटेटिव्स चाहिए थे, इसलिए 34 में से चूज करके वी हैव कम डाउन टू 24 कंट्रीज फ्रॉम 6 कॉन्टिनेंट्स. कौन सी ये कंट्रीज हैं आपको डिटेल्स मिल जाएंगी. एंड दीज 24 कंट्रीज आर फील्डिंग 20 women's teams and 21 men's teams. So 41 टीम्स इस टूर्नामेंट में हिस्सा लेंगी और ये एक लीग कम नॉकआउट बेसिस के ऊपर खेला जाएगा. ये जो 20 टीम्स हैं इनको 4 ग्रुप्स में 5-5 पर ग्रुप पूल में डाला गया है और शुरू में जो 40 ये मैचेस खेले जाएंगे वो लीग मैचेस होंगे. देयर आफ्टर 14th, 15th and 16th the balanced league matches will carry on, following which 17th we will have the quarterfinals, 18th semi-finals and 19th. ಹೋ ಎಂದು ಗರ್ಜಿಸಲಿದ್ದಾರೆ ಕನ್ನಡಿಗರು. 41 ತಂಡಗಳು 620 ಆಟಗಾರರ ಪಟ್ಟಿಯಲ್ಲಿ ಕನ್ನಡಿಗರು ಇರಲಿದ್ದಾರೆ. ಇದಕ್ಕಾಗಿ ಈಗಾಗಲೇ ತಾಲೀಮು ನಡೆಸಿ ವಿಶ್ವಕಪ್ಗಾಗಿ ಕ್ಯಾಂಪ್ ಮಾಡಿರುವ ಆಟಗಾರರಲ್ಲಿ 5 ಕನ್ನಡಿಗರಿದ್ದಾರೆ. ಶಿವಮೊಗ್ಗ, ಬೆಂಗಳೂರು, ಮೈಸೂರು, ಮಂಗಳೂರಿನವರಾಗಿದ್ದಾರೆ. ಪುರುಷರು ಮತ್ತು ಮಹಿಳೆಯರು ಒಂದೇ ವಿಶ್ವಕಪ್ನಲ್ಲಿ ಸೆಣಸ್ತಾ ಇರೋದು ಈ ಬಾರಿಯ ವಿಶೇಷ. अलाउड है ऐसे सभी को दिखा दो. आजा हम साथ देंगे आपका. आजा सर, मजा आता है खेलने में ऐसे. उसके लिए क्या गौतम ले आओ सर, से इधर कंटिन्यू के ले आओ, लेके आओ. बढ़िया, देख मिलेगा पूरा. अभी बोल
आजा सर ಎಲ್ಲಿ ನೀವು ಏನಾದರೂ ಕಾಲೇಜು ಶಾಲೆಯಲ್ಲಿ ನಾನು ಬೇಸಿಕಲಿ ಫಸ್ಟ್ ನಂದು ಶಿವಮೊಗ್ಗ ನೇಟಿವ್ ಪ್ಲೇಸ್ ಬಂದು ನಾನು ಅಲ್ಲಿ 10th ತನಕ ನಾನು ಅಲ್ಲೂ ಓದಿದ್ದು. ಬೇಸಿಕ್ 7th ನಾನು ಖೋಖೋ ಸ್ಟಾರ್ಟ್ ಮಾಡಿದ್ದು. ನಂದು ಫಸ್ಟು ಸ್ಟಾರ್ಟ್ ಮಾಡಿದಾಗ ಮೋಹನ್ ಸರ್ ಕೋಚ್ ಆಗಿದ್ದರು. ಹೇಗೆ ನಾನು 10th ತನಕನೂ ನಾನು ಅಲ್ಲೇ. ಆಮೇಲೆ ನಾನು ಹೋಗಿದ್ದು ಮಂಗಳೂರಿಗೆ ಆಳ್ವಾಸಿಗೆ ಸೆಲೆಕ್ಷನ್ ಆಗಿ ನಾನು ಅಲ್ಲೊಂದು ದೊಡ್ಡ ಸಂಸ್ಥೆಯಲ್ಲಿ ನಾನು ಸ್ಟಡಿ ಮಾಡ್ತಿದ್ದೆ. PUC ಟು BPEd ನಾನು ಅಲ್ಲೇ ಮಾಡಿದ್ದು. 6th ಸ್ಟ್ಯಾಂಡರ್ಡಿಂದ ಫಸ್ಟ್ ನ್ಯಾಷನಲ್ 6th ಸ್ಟ್ಯಾಂಡರ್ಡಿಂದ ಇದು ಮಾಡಿದ್ದು. ಈಗ ಅಪ್ ಟು 2024 ಈ ತನಕ 25 ನ್ಯಾಷನಲ್ಸ್ ಆಗಿದೆ, 1 ಇಂಟರ್ನ್ಯಾಷನಲ್ಸ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಈ ಸತಿ ವರ್ಲ್ಡ್ ಕಪ್ಗೆ ಕ್ಯಾಂಪಲ್ಲಿ ಇದ್ದೀನಿ. ಇಲ್ಲೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಇಲ್ಲೂ ಕ್ಯಾಂಪಲ್ಲಿ ಅಟೆಂಡ್ ಮಾಡಿದ್ದೀನಿ. ಆದರೆ ನೆಕ್ಸ್ಟ್ ಇವಾಗ ಸೆಲೆಕ್ಷನಲ್ಲಿ ನಾನು ಆಗಬೇಕು 15 ಮೆಂಬರ್ಸಲ್ಲಿ ಕರ್ನಾಟಕದಿಂದ ಅಂತ ಆಸೆ ಇಟ್ಕೊಂಡಿದ್ದೀನಿ. ನಮ್ಮನ್ನ ಸೀನಿಯರ್ ನ್ಯಾಷನಲಲ್ಲಿ ಪರ್ಫಾರ್ಮೆನ್ಸ್ ನೋಡಿ ಇಲ್ಲಿ ತಗೊಂಡಿರೋದು. ನಿಮ್ಗೆ ಹೆಂಗೆ ಇನ್ಸ್ಪೈರ್ ಆಗಿದ್ದು ಹೆಂಗೆ ಖೋಖೋಗೆ ಬರಬೇಕು ಅಂತ ಅನಿಸಿದ್ದೆ? ನಮ್ಮ ಸೀನಿಯರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು, ಅವರು ನ್ಯಾಷನಲ್ಸ್ ಎಲ್ಲ ಆಡ್ತಿದ್ರು. ಅವ್ರು ನೋಡಿ ನಾವು ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಅವ್ರ ಥರನೇ ನ್ಯಾಷನಲ್ಸ್ ಆಡಬೇಕು ಅಂತ ನಮಗೂ ಇಷ್ಟ ಆಸೆಯಾಗಿ ಬಂದು ಸೇರ್ಕೊಂಡ್ವಿ. ನಾವು 6th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿದ್ದು, ಇಲ್ಲಿ ತನಕ 18 ನ್ಯಾಷನಲ್ ಆಗಿದೆ. ಎಲ್ಲ ನಮ್ಗೆ ಕೋಚ್ ಮಾಡಿದ್ರು, ಒಳ್ಳೆ ರೀತಿಯಲ್ಲಿ ನಮ್ಗೆ ಕೋಚ್ ಮಾಡಿದ್ದಾರೆ. ಅವರಿಂದನೇ ನಮಗೆ ಈ ಥರ ಸ್ಟೇಟ್ ಆಡಿ ನ್ಯಾಷನಲ್ಸಲ್ಲಿ 3rd ಪ್ಲೇಸ್ ತೊಗೊಂಡು ಅಲ್ಲಿ ನಮ್ಮ ಓಸಲ್ಲಿ ಡೆಲ್ಲಿಯಲ್ಲಿ ನಡೆದಂಥ ನ್ಯಾಷನಲ್ಸಲ್ಲಿ ನಮ್ಮದು 4th ಪ್ಲೇಸ್ ಆಯಿತು. ಅಲ್ಲಿ ಗುರುತಿಸಿ ನಮಗೆ ಇದು ವರ್ಲ್ಡ್ ಕಪ್ಗೆ ಕ್ಯಾಂಪ್ಗೆ ಸೆಲೆಕ್ಷನ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನಾವು ಇತ್ತೀಚೆಗೆ ನ್ಯಾಷನಲ್ಸಲ್ಲಿ ನೋಡ್ತಾ ಇದ್ದೀವಿ, ನ್ಯಾಷನಲ್ಸು ಅಷ್ಟೇ ಅಂತ. ಈಗ ಇಂಡಿಯಾನೇ ಆಡ್ಬೋದು ಅವಕಾಶ ಎಲ್ಲ ಬಂದಿದೆ. ಅದು ನಮಗೆ ತುಂಬ ಖುಷಿ ಆಗ್ತಿದೆ. ವರ್ಲ್ಡ್ ಕಪ್ಪಲ್ಲಿ ಭಾಗವಹಿಸೋದಂದರೆ ಮೈ ರೋಮೇಶನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇನ್ಸ್ಪೈರ್ ಆಗಿದ್ದೆಲ್ಲಿ? ಯಾಕಂದರೆ ಇದು ಒಂಥರ ಮಣ್ಣಿನ ಗೇಮ್ ಇದು. ಎಲ್ಲರೂ ಎಲ್ಲರೂ ಕ್ರಿಕೆಟ್ ಹಿಡ್ಕೊಂಡು ಬ್ಯಾಟ್ ಹಿಡ್ಕೊಂಡು ಹೋಗಿರ್ತಾರೆ. ಆದರೆ ಖೋಖೋಗೆ ಬರಬೇಕು ಅನಿಸಿದ್ದು ಯಾಕೆ ಸರ್? ನಾನು ಫಸ್ಟು ನಮ್ಮ ಊರಲ್ಲಿ ಖೋಖೋ ಅಂದರೆ ನಮ್ಮ ಆಡ್ತಿದ್ರು ಸರ್ ಸೀನಿಯರ್ ಆಡಿದಾಗ ಅವರು ಬೀಳೋದು ಎದ್ದೇಳೋದೆಲ್ಲ ಒಂದು ಕಾಮನ್ ಇತ್ತದು. ಆವಾಗ ಎದ್ದು ಆಡ್ತಿದ್ರು. ಆವಾಗ ನನಗೊಂಥರ ಅನಿಸ್ತಂದರೆ ಇದು ಚೆನ್ನಾಗಿದೆ ಏನಕ್ಕೆ ನೋಡೋದ ಅಂತೇಳಿ ಅವ್ರು ನಮ್ಮ ಸೀನಿಯರ್ ಕರೆದ್ಬಿಟ್ಟು ಆಡಿಸಿದ್ರು. ನಾನು ಓಡಿ ಬಿದ್ದು ಅಂತಂದರೆ ಆಡಿದಾಗ ಅದು ಮಜಾ ಬಂತು ಸರ್, ಒಳ್ಳೆ ರೀತಿಯಲ್ಲಿ. ಅದರಲ್ಲಿ ಸರ್ ತುಂಬ ಉಪಯೋಗ ಇದೆ ಸರ್. ಎಂಡೂರೆನ್ಸ್ ಇದೆ, ಒಳ್ಳೆ ಸ್ಪೀಡ್ ಇದೆ, ಒಳ್ಳೆ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಮ್ಯಾನಲ್ಲಿ ಒಳ್ಳೆ ರೀತಿ ರೆಡಿ ಆಗ್ಬೋದು. ಅವನಿಗೆ ಯಾವುದು ದೈಹಿಕ ಸಾಮರ್ಥ್ಯ ಅಲ್ಲಿ ರೆಡಿ ಆಗ್ಬೋದು ಸರ್. ದ ವರ್ಲ್ಡ್ ಗೋಸ್ KHO ಅನ್ನೋದು ಖೋಖೋ ವಿಶ್ವ ಉತ್ಸವದ ಸ್ಲೋಗನ್. ಕರ್ನಾಟಕದ ಪಟುಗಳಿಗೂ ಸೇರಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋಣ. ಕ್ಯಾಮರಾಮನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.